ಎಲ್ಲಾ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಸೆಲ್ಫ್ ನಾಲೆಡ್ಜ್ ಟಾಕ್ಸ್ ಅದರ ಮೂಲಕ 29, 30, 31 ಆ ಉಪನ್ಯಾಸಗಳ ತಿಳುವಳಿಕೆನ ಹಂಚ್ಕೋತಾರೆ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಕೆ, ನೀವ್ ಟಾಕ್ಸ್ ಕೇಳಿದ್ರ? ಗುರುಜಿ ಟಾಕ್ಸ್ ಮೇಡಮ್ ಕೇಳಿದೆ. ಟಾಕ್ 29 ಕ್ರಿಯಾ ಯೋಗದ ಬಗ್ಗೆ ಹೇಳಿದ್ದಾರೆ. ಏನಿದು ಕ್ರಿಯಾಯೋಗ ಅಂದ್ರೆ ತಿಳ್ಕೋಬೇಕು. ನಮ್ಗೆ ಮನುಷ್ಯನಿಗೆ 4 ರೀತಿಯ ಶಕ್ತಿಗಳಿವೆ ಅಂತ ಹೇಳಿದ್ದಾರೆ. ಅದ್ ಯಾವ್ದ್ಯಾವ್ದು ಅಂತ ಹೇಳ್ತೀರಾ ಶ್ರೀಲತಾ? ಬುದ್ಧಿಶಕ್ತಿ, ಮನಸ್ಸಿನ ಶಕ್ತಿ, ಆಮೇಲೆ ದೇಹದ ಶಕ್ತಿ, ಪ್ರಾಣದ ಶಕ್ತಿ. ಇದನ್ನ ಇನ್ನೊಂದ್ ರೀತಿ ಹೇಳೋದಾದ್ರೆ ಮನುಷ್ಯನಿಗೆ ತಲೆ ಇದೆ, ಹೃದಯ, ಕೈ ಮತ್ತೆ ಪ್ರಾಣಶಕ್ತಿ. ಹೌದು. ಕೈಯಿನ ಮೂಲಕ ಕೆಲಸ ಮಾಡೋದಕ್ಕೆ ಏನ್ ಹೇಳ್ತಾರೆ? ಕರ್ಮಯೋಗ. ಕರ್ಮಯೋಗ. ತಲೆ ಮೂಲಕ ತಲೆನ ಉಪಯೋಗಿಸಿ ಮಾಡೋ ಕೆಲ್ಸಕ್ಕೆ ಜ್ಞಾನ ಯೋಗ. ಜ್ಞಾನ ಯೋಗ. ಮನಸ್ಸಿನ ಮೂಲಕ ಮಾಡೋದಕ್ಕೆ ಭಕ್ತಿ ಯೋಗ. ಕರೆಕ್ಟ್, ಭಕ್ತಿ ಯೋಗ. ಪ್ರಾಣಶಕ್ತಿಯನ್ನು ಉಪಯೋಗಿಸಿ ಮಾಡೋ ಕೆಲ್ಸಕ್ಕೆ ಕ್ರಿಯಾಯೋಗ. ಕ್ರಿಯಾಯೋಗ. ಇದ್ರಲ್ಲಿ ಯಾವ್ದು ಮುಖ್ಯ ಯಾವ್ದು ಮುಖ್ಯ ಅಲ್ಲ? ಎಲ್ಲವೂ ಮುಖ್ಯ. ಇದ್ರಲ್ಲಿ ಎಲ್ಲಾನು ಮುಖ್ಯ, ಎಲ್ಲಾನು ಇರ್ಬೇಕು. ಒಂದ್ ಕಡಿಮೆ ಒಂದ್ ಜಾಸ್ತಿ ಆಗೋ ಹಾಗಿಲ್ಲ. ಕರ್ಮಯೋಗಾನು ಮುಖ್ಯ, ಜ್ಞಾನ ಯೋಗಾನು ಮುಖ್ಯ, ಭಕ್ತಿ ಯೋಗಾನು ಮುಖ್ಯ, ಕ್ರಿಯಾ ಯೋಗಾನು ಮುಖ್ಯ. ಕರ್ಮಯೋಗದಿಂದ ಏನಾಗುತ್ತೆ? ನಮಗೆ ಕರ್ಮಯೋಗ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ. ಜ್ಞಾನ ಯೋಗದಿಂದ ನಮಗೆ ಜ್ಞಾನ ಬರುತ್ತೆ. ಅಂದ್ರೆ ಕರ್ಮಯೋಗ ಮಾಡಿ ನಮ್ಮ ಮನಸ್ಸು ಶುದ್ಧ ಆದಾಗ ಮನಸ್ಸು ಜ್ಞಾನ ಯೋಗದಕ್ಕೆ ಸಹಾಯ ಆಗುತ್ತೆ. ಭಕ್ತಿ ಯೋಗನೂ ಅಷ್ಟೇ. ಭಕ್ತಿ ಯೋಗದಲ್ಲಿ ನಾವು ಶರಣಾಗ್ಬಿಡ್ತೀವಿ ಆ ಪರಮಾತ್ಮನಿಗೆ. ಆವಾಗ ನಮಗೆ ಆ ಶರಣಾಗತಿ ಬರೋದ್ರಿಂದ ನಮ್ಮಲ್ಲಿರೋ ಅಹಂಕಾರ ಕಡಿಮೆ ಆಗುತ್ತೆ. ಅದರಿಂದ ನಮಗೆ ಜ್ಞಾನವನ್ನ ತಿಳ್ಕೊಳ್ಳೋಕೆ ಗುರುಗಳಿಂದ ಒಂದು ಸಹಾಯ. ಕ್ರಿಯಾ ಯೋಗ ಏನ್ ಮಾಡತ್ತೆ ಅಂತ ನೋಡೋಣ. ಇವಾಗ ಕ್ರಿಯಾ ಯೋಗದಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಕೆಲ್ಸಗಳೆಲ್ಲ ಮಾಡೋದು ಯಾವುದು? ಪ್ರಾಣಶಕ್ತಿ. ಪ್ರಾಣಶಕ್ತಿ ಇಲ್ಲದೆ ಹೋದ್ರೆ ಯಾವ ಕೆಲ್ಸನೂ ಆಗಲ್ಲ. ಇಲ್ಲಿ ನಮಗೆ ಪ್ರಾಣಮಯ ಕೋಶ ಅಂತ ಇದೆ. ನಾವು ಕೋಶಗಳ ಬಗ್ಗೆ ತಿಳ್ಕೊಂಡಿವಲ್ಲ, ಪಂಚಕೋಶಗಳ ಬಗ್ಗೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇನ್ನೊಂದು ಅನ್ನಮಯ ಕೋಶ, ಮನೋಮಯ ಕೋಶ. 5 ಕೋಶಗಳನ್ನ ತಿಳ್ಕೊಂಡ್ವಿ. ಅದರಲ್ಲಿ ಪ್ರಾಣಮಯ ಕೋಶದಿಂದ ಪ್ರಾಣಶಕ್ತಿ ಉತ್ಪಾದನೆ ಆಗುತ್ತೆ. ಅದು ನಮ್ಮ ಶರೀರದ ಒಳಗೆಲ್ಲ ಚಲಿಸ್ಬಿಟ್ಟು ಎಲ್ಲ ಜಾಗಗಳಿಗೆ, ಎಲ್ಲ ಶರೀರದ ಅವಯವಗಳಿಗೆ ಶಕ್ತಿಯನ್ನ ಕೊಡುತ್ತೆ. ಈ ಪ್ರಾಣಶಕ್ತಿ ಮತ್ತೆ ಮನಸ್ಸು ಅದೆರಡನ್ನ ಯಾವ ರೀತಿ ಅವರು ಜೊತೆ ಮಾಡಿದ್ದಾರೆ? ಪ್ರಾಣಶಕ್ತಿ ಮತ್ತೆ ಮನಸ್ಸು. ಪ್ರಾಣಶಕ್ತಿಯನ್ನ ಯಾವ್ದಕ್ ಹೋಲಿಸಿದ್ದಾರೆ?
ಮನಸ್ಸನ್ನ ಯಾವ್ದಕ್ ಹೋಲ್ಸಿದ್ದಾರೆ? ಮನಸ್ಸನ್ನ ಒಬ್ಬ ಕುಂಟಂಗ್ ಹೋಲ್ಸಿದ್ದಾರೆ. ಹಾ ಪ್ರಾಣಶಕ್ತಿಯನ್ನ ಕುರುಡ. 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 ಈಗ ಮನಸ್ಸು ಏನು ಅಂದ್ರೆ ಪ್ರಾಣಶಕ್ತಿ ಇಲ್ದೆ ಹೋದ್ರೆ ಮನಸ್ಸಿಗೆ ಚಲಿಸಕ್ಕಾಗಲ್ಲ ಅಲ್ವಾ? ಅದಕ್ಕೆ ಅದು ಕುಂಟ. ಈಗ ಪ್ರಾಣಶಕ್ತಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲ್ಲ, ಅದಕ್ಕೆ ಅದು ಕುರುಡ. ಅದು ಕುರುಡಂಗ್ ದಾರಿ ಗೊತ್ತಾಗಲ್ಲ ಅಲ್ವಾ? ಈಗ ಒಬ್ಬ ಕುಂಟ ಕುರುಡನ್ ಮೇಲೆ ಕೂತ್ಕೊಂಡು ಅವನ ಈ ಕಡೆ ಹೋಗು ಆ ಕಡೆ ಹೋಗು ಸೀದಾ ಹೋಗು ಅಂದ್ರೆ ಅವನು ಹೋಗ್ತಾನೆ. ಇವನು ದಾರಿ ತೋರಿಸ್ತಾನೆ, ಅವನು ಹೋಗ್ತಾನೆ, ಇವನು ಕರ್ಕೊಂಡು ಹೋಗ್ತಾನೆ. ಹಾಗೆ ಈ ಮನೋಮಯ ಕೋಶ ಮತ್ತೆ ಪ್ರಾಣಮಯ ಕೋಶ ಎರಡೂ ಸೇರ್ಕೊಂಡು ಈ ಪ್ರಾಣಶಕ್ತಿಯನ್ನ ದೇಹದ ಎಲ್ಲ ಅವಯವಗಳಿಗೆ ತಗೊಂಡು ಹೋಗಿ ಅಲ್ಲಿಗೆ ಪ್ರಾಣ ಸಂಚಾರ ಆಗೋ ತರಹ ಮಾಡುತ್ತೆ. ಪ್ರಾಣಶಕ್ತಿ ಪ್ರವಹಿಸೋ ತರಹ ಮಾಡುತ್ತೆ. ಈ ಪ್ರಾಣಶಕ್ತಿನ ಯಾವ್ದಕ್ ಹೋಲ್ಸಿದ್ದಾರೆ ಅಂದ್ರೆ ಒಂದು ವಿದ್ಯುತ್ ಶಕ್ತಿ ತಯಾರಾಗುತ್ತೆ, ಹೌದಾ? ವಿದ್ಯುತ್ ಶಕ್ತಿ ತಯಾರಾಗ್ಬಿಟ್ಟು ನಮ್ಮ ಮನೆಗಳಿಗೆ ಹೆಂಗ್ ಬರುತ್ತೆ ಅದು ವಿದ್ಯುತ್ ಶಕ್ತಿ? ಯಾವ್ದ್ರ ಮೂಲಕ ಬರುತ್ತೆ? ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಅದೇನ್ ಮಾಡುತ್ತೆ? ಟ್ರಾನ್ಸ್ಫಾರ್ಮರ್ ಅದ್ರ ಹೆಸರಲ್ಲೇ ಇದೆ. ಅದೇನ್ ಮಾಡುತ್ತೆ? ಹೈ ವೋಲ್ಟೇಜ್ ನ ಕಮ್ಮಿ ವೋಲ್ಟೇಜ್ ಮಾಡಿ. ಹೈ ವೋಲ್ಟೇಜ್ ನ ಎಲ್ಲಿಗೆ ಹೈ ವೋಲ್ಟೇಜ್ ಬೇಕೋ ಅಲ್ಲಿಗೆ ಹೈ ವೋಲ್ಟೇಜೇ ತಗೋತಾರೆ. ಇಲ್ಲಿ ನಮ್ಮ ಮನೆಗಳಿಗೆಲ್ಲ ಅಷ್ಟೊಂದು ಹೈ ವೋಲ್ಟೇಜ್ ಬೇಕಿರಲ್ಲ, ಅದನ್ನ ಕನ್ವರ್ಷನ್ ಮಾಡಿ ಸ್ಟೆಪ್ ಡೌನ್ ಮಾಡಿ ನಮಗೆ ಲೋ ವೋಲ್ಟೇಜ್, ಸ್ವಲ್ಪ ಕಡಿಮೆ ವೋಲ್ಟೇಜ್ ನ ಸಪ್ಲೈ ಮಾಡಿ. ಅದೇ ತರಹ ನಮ್ಮ ದೇಹದಲ್ಲಿ ಈ ಟ್ರಾನ್ಸ್ಫಾರ್ಮರ್ ಕೆಲಸ ಯಾವ್ದು ಮಾಡುತ್ತೆ ಅಂತ ಹೇಳಿದ್ದಾರೆ? ನಮ್ಮ ದೇಹದಲ್ಲಿ ಏನಿದೆ ಟ್ರಾನ್ಸ್ಫಾರ್ಮರ್ ಕೆಲಸ ಮಾಡುವಂತದ್ದು? ಚಕ್ರಗಳು ಅಂತೆಲ್ಲ ಹೇಳೋರಲ್ಲ ಅದ? 6 ಚಕ್ರಗಳಿವೆ. ಆ ಚಕ್ರಗಳು ಬೆನ್ನಿನ ಮೂಳೆಯ ಒಳಗಡೆ ಬೆನ್ನಿನ ಇದಿದೆಯಲ್ಲ, ಏನದು ಮಿದುಳಿನ ಬಳ್ಳಿ ಬಂದಿರುತ್ತೆ. ಬೆನ್ನಿನ ಮೂಳೆ ಒಳಗಡೆ ಮಿದುಳಿನ ಬಳ್ಳಿ ಬಂದಿರುತ್ತೆ. ಅದ್ರೊಳಗಡೆ ಇದೆ. ಅಂದ್ರೆ ಅಲ್ಲಿ ಕಾಣಿಸೋ ತರ ಚಕ್ರಗಳೇನಿರಲ್ಲ, ಅಲ್ಲಿ ಚಕ್ರ ಏನ್ ಕಾಣಿಸಲ್ಲ ನಮ್ಗೆ. ಆದ್ರೆ ಆಯಾಯ ಜಾಗದಲ್ಲಿ ಆ ಕೆಲಸಗಳು ನಡೆಯುತ್ತೆ. ಈ ಚಕ್ರಗಳಿಗೆ ಏನ್ ಹೆಸರು ಕೊಟ್ಟಿದಾರಲ್ಲ, ಅದು ಏನ್ ಕೆಲಸ ಮಾಡುತ್ತೋ ಆ ಕೆಲಸಗಳನ್ನ ಆಯಾಯ ಭಾಗದಲ್ಲಿ ಅದು ಮಾಡೋದ್ರಿಂದ ಆ ಶಕ್ತಿ ಅಲ್ಲಿಗೆ ಸಂಚಲನ ಆಗುತ್ತೆ. ಆ ತರಹ ಅದು ಟ್ರಾನ್ಸ್ಫಾರ್ಮರ್ ತರಹ ಕೆಲಸ ಮಾಡುತ್ತೆ. ಈಗ ಮೂಲಾಧಾರದಲ್ಲಿ ಇರೋ ಶಕ್ತಿಯನ್ನ ಇದು ಏನ್ ಮಾಡುತ್ತೆ? ಮೂಲಾಧಾರದಿಂದ ಸಹಸ್ರಾರದ ಕಡೆಗೆ, ಇಲ್ಲಿ ಸಹಸ್ರಾರ, ಮೂಲಾಧಾರ ಅಂದ್ರೆ ನಾವು ಕೂತ್ಕೊಳ್ಳೋ ಕೆಳಗಡೆ ನಮ್ಮ ಸೀಟ್ ಕೂತ್ಕೊಳ್ಳೋ ಜಾಗದಲ್ಲಿ ಇರುತ್ತೆ, ಬೆನ್ಮೂಳೆನಲ್ಲಿ. ಅಲ್ಲಿಂದ ಸಹಸ್ರಾರದ ಕಡೆ ತನಕ ಹರಿಸ್ಬೇಕು. ಈ ಕೆಲಸ ಮಾಡೋದೇ ಕ್ರಿಯಾಯೋಗ. ಕ್ರಿಯಾಯೋಗದ ಮೂಲಕ ನಮ್ಮ ಮೂಲಾಧಾರದಲ್ಲಿರುವ ಶಕ್ತಿಯನ್ನ ಸಹಸ್ರಾರದವರೆಗೆ ತಗೊಂಡು ಹೋದಾಗ ಆಗ ನಮ್ಮ ಶಕ್ತಿ ಜಾಗೃತವಾಗುತ್ತೆ. ಅದಕ್ಕೆ ಕುಂಡಲಿನಿ ಶಕ್ತಿ ಅಂತಾರೆ. ಕುಂಡಲಿನಿ ಅಂದ್ರೆ ಅದು ಒಂದು ಹಾವಿಗೆ ಹೋಲಿಸ್ತಾರೆ. ಹಾವು ಮಲ್ಕೊಂಡಿರುತ್ತೆ. ಕುಂಡಲಿನಿ ಶಕ್ತಿ ಅಂದ್ರೆ ಮಲ್ಕೊಂಡಿರುತ್ತೆ. ಮೂಲಾಧಾರದಲ್ಲಿರೋ ಶಕ್ತಿ ಜಾಗೃತಾವಸ್ಥೆಯಲ್ಲಿರಲ್ಲ, ಅದು ಮಲ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಎಬ್ಬಿಸ್ಬೇಕು. ಎಬ್ಬಿಸ್ದಾಗ ಏನ್ ಮಾಡುತ್ತೆ? ಹಾವು ಎಬ್ಸಿದ್ರೆ ಹೆಡೆ ಎತ್ತುತ್ತೆ, ಬುಸ್ ಅನ್ನತ್ತೆ, ಶಕ್ತಿ ತೋರ್ಸುತ್ತೆ. ಈ ಹಾವನ್ನ ಎಬ್ಸಿ ಅದನ್ನ ಸಹಸ್ರಾರದವರೆಗೆ ತಗೊಂಡು ಹೋಗೋದ್ರೆ ಕುಂಡಲಿನಿ ಶಕ್ತಿ ಜಾಗೃತವಾಗೋದು ಅಂತ. ಅಂದ್ರೆ ನಮ್ಮ ಶಕ್ತಿಯನ್ನ, ನಮ್ಮ ದೇಹದೊಳಗಿರೋ ಶಕ್ತಿಯನ್ನ ಅದು ಸುಪ್ತಾವಸ್ಥೆಯಲ್ಲಿರೋದನ್ನ ಜಾಗೃತ ಮಾಡಿ ಅದನ್ನ ಎಲ್ಲೆಲ್ಲೋ ಹರಿಯೋಕೆ, ಹೊರಗಡೆ ಹರಿತಾ ಇರುತ್ತೆ. ನಮ್ಮ ಶಕ್ತಿ ಏನು ಸಾಮಾನ್ಯವಾಗಿ ಮನುಷ್ಯರಲ್ಲಿ ನಮಗೇನು ಯಾವಾಗ್ಲೂ ಊಟ ಮಾಡೋದು, ನಿದ್ದೆ ಮಾಡೋದು, ಎಲ್ಲ ಪ್ರಾಣಿಗಳು ಮನುಷ್ಯರು ಎಲ್ಲದಕ್ಕೂ ಇರೋ ಆಹಾರ, ಮೈಥುನ, ನಿದ್ದೆ, ಇದು 3. ಈ 3 ಕಡೆಗೆ ಹರಿತಾ ಇರುತ್ತೆ ಶಕ್ತಿ. ಆ ಶಕ್ತಿ ಅಲ್ಲೇ ವ್ಯಯ ಆಗಿ ಹೋಗ್ತಾ ಇರುತ್ತೆ. ಅದು ಮೇಲಕ್ಕೆ ಏರಕ್ಕೆ ಅವಕಾಶನೇ ಇರಲ್ಲ. ಆ ಶಕ್ತಿಯನ್ನ ಈ ಹೊರಗಡೆಗೆ ಹೋಗೋದನ್ನ ತಡೆದು ಒಳಮುಖವಾಗಿ ಅದನ್ನ ತಿರುಗಿಸಿ, ಒಳಮುಖವಾಗಿ ತಿರುಗಿಸಿದ್ಮೇಲೆ ಮೇಲ್ಮುಖವಾಗಿ ಚಲಿಸಿ ಅದನ್ನ ಪ್ರಪಂಚದ ಸೃಷ್ಟಿ ಶಕ್ತಿ ಇಲ್ಲಿ ತನಕ ಹೋದ್ಮೇಲೆ ಇಲ್ಲಿಂದ ಆ ಶಕ್ತಿ ಸೃಷ್ಟಿ ಶಕ್ತಿ ಜೊತೆಲಿ ಸೇರ್ಕೊಂಡಾಗ ಹೊರಗಿನ ಶಕ್ತಿ ಒಳಗಿನ ಶಕ್ತಿ ಎಲ್ಲ ಸೇರ್ಕೊಂಡಾಗ ಅಲ್ಲಿ ಶಿವನಲ್ಲಿ ನಾವು ಐಕ್ಯರಾಗ್ತೀವಿ. ಅಂದ್ರೆ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗೋದನ್ನ ಈ ಕ್ರಿಯಾಯೋಗ
ಮಾಡುತ್ತೆ. ಕ್ರಿಯಾಯೋಗದ ಸಾಧನೆಯಿಂದ ಈ ಕೆಲಸ ಆಗತ್ತೆ ಅಂತ ಹೇಳ್ತಾರೆ. ಈಗ ಮೂಲಾಧಾರದಲ್ಲಿರೋ ಚಕ್ರ ಯಾವ್ದಪ್ಪ? ಅದಕ್ಕೆ ಮೂಲಾಧಾರ ಅಂತ ಹೇಳ್ತಾರೆ. ಮೂಲಾಧಾರ ಅಂದ್ರೆ ಮೂಲ ಆಧಾರ, ನಮಗೆ ಕೂತ್ಕೊಳ್ಳಕ್ಕೆ ಆಧಾರವಾಗಿರೋದು, ಬೆನ್ನು ಮೂಳೆಗೆ ಕೂತ್ಕೊಳ್ಳೋಕೆ ಆಧಾರವಾಗಿರೋ ಕಡೆ ಇರೋದು ಕೆಳಗಡೆ ಭಾಗದಲ್ಲಿ, ಅದು ಮೂಲಾಧಾರ ಚಕ್ರ. ಅದ್ರ ಮೇಲಿರೋದು ಸ್ವಾದಿಷ್ಠಾನ. ಸ್ವಾದಿಷ್ಠಾನ ಚಕ್ರ ಅಂದ್ರೆ ಅದು ಸೆಕ್ಸ್ ಆರ್ಗನ್ಸ್ ಸಂಬಂಧಪಟ್ಟಿರೋದು. ಆಮೇಲೆ ಮಣಿಪುರ, ಹೊಕ್ಕಳಿನ ಹಿಂಭಾಗದಲ್ಲಿರೋದು ಮಣಿಪುರ. ಅಂದ್ರೆ ನಮ್ಗೆ ಅದು ಊಟ ಅದಕ್ಕೆಲ್ಲ ಸಂಬಂಧಪಟ್ಟಿರುವಂತಹ ಕೆಲಸಗಳು, ಜೀರ್ಣಕ್ರಿಯೆ ಅದಕ್ಕೆ ಸಂಬಂಧಪಟ್ಟಿರೋ ಕೆಲಸ ಅದು ಮಣಿಪುರ ಚಕ್ರ. ಅದರಿಂದ ಮೇಲೆ ಅನಾಹತ. ಅನಾಹತ ಅಂದ್ರೆ ನಮ್ಮ ಹೃದಯದ ಭಾಗ. ಹೃದಯದ ಅಂದ್ರೆ ಮುಂದೆ ಅಲ್ಲ, ಬೆನ್ನು ಮೂಳೆನಲ್ಲಿ, ಹೃದಯದ ಹಿಂಭಾಗದಲ್ಲಿ ಬೆನ್ನು ಮೂಳೆನಲ್ಲಿ ಆ ಜಾಗ ಇರುತ್ತೆ, ಅನಾಹತ. ಅದ್ರ ಮೇಲ್ಗಡೆ ಗಂಟಲಿ, ಥ್ರೋಟ್, ಗಂಟಲಿನ ಹಿಂದೆ ಇರೋದು ಬೆನ್ನಲ್ಲಿ, ಬೆನ್ಮೂಳೆನಲ್ಲಿ ವಿಶುದ್ಧ ಅಂತಾರೆ. ಅದಾದ್ಮೇಲೆ ಇಲ್ಲಿ ಭ್ರೂಮಧ್ಯ ನೇತ್ರ ಅಂತಾರೆ. ಅಂದ್ರೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಅಲ್ಲಿ ಶಿವನ ಮೂರನೇ ಕಣ್ಣು ಇರುವಂತ ಜಾಗ ಅಂತ ಹೇಳ್ತಾರ, ಅಲ್ಲಿ ಆಜ್ಞಾಚಕ್ರ ಅಂತ ಹೇಳ್ತಾರೆ. ಹೀಗೆ ಮೂಲಾಧಾರದಿಂದ ಆಜ್ಞಾಚಕ್ರದ ತನಕ ಬರೋ ಶಕ್ತಿ ಸಂಚಲನ ಮಾಡಿಕೊಂಡು ಅದನ್ನ ಸಹಸ್ರಾರದಲ್ಲಿರೋ ಶಿವನಲ್ಲಿ ಐಕ್ಯ ಮಾಡೋದೇ ಕ್ರಿಯಾಯೋಗ. ಈ ಕ್ರಿಯಾಯೋಗ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಶಕ್ತಿಯ ಸರಿಯಾದ ಸಂಚಲನ ನಡಿ, ಶಕ್ತಿ ವ್ಯಯ ಹೇಗೋ ಆಗೋದ್ ಬಿಟ್ಟು, ಆಮೇಲೆ ನಮ್ಗೆ ಹೊರಮುಖವಾಗೇ ಬರೀ ಆಸೆ, ತೃಪ್ತಿನೇ ಇಲ್ಲ, ಏನಿದ್ರೂ ಸಾಲದು, ಇನ್ನೂ ಬೇಕು ಅನ್ನೋ ಆಸೆನೆಲ್ಲ ನಾವು ಅದನ್ನ ಮೇಲೆ ಗಮನ ಇಟ್ಟು ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳೋ ಅಂತ ಅಭ್ಯಾಸ ಬರುತ್ತೆ. ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಪ್ರಾಣಶಕ್ತಿಯ ಸರಿಯಾದ ಉಪಯೋಗ ಆಗುತ್ತೆ. ಪ್ರಾಣಶಕ್ತಿನ ಸುಮ್ನೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದಾದ್ರೆ ಅದು ವ್ಯಯ ಆಗೋಗುತ್ತೆ, ದಂಡ ಆಗೋಗುತ್ತೆ. ಇದನ್ನ ಮಾಡೋದು ಕ್ರಿಯಾಯೋಗ. ಇದು ಮನಸ್ಸು ಮತ್ತೆ ಪ್ರಾಣಶಕ್ತಿ ಇದೆರಡು ಪಕ್ಷಿಯ ಎರಡು ರೆಕ್ಕೆಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಒಂದ್ ರೆಕ್ಕೆ ಕೆಲಸ ಮಾಡದಿದ್ರು ಇನ್ ಒಂದೇ ರೆಕ್ಕೆ ಇಟ್ಕೊಂಡು ಪಕ್ಷಿ ಹಾರಕ್ಕಾಗತ್ತಾ? ಆಗಲ್ಲ. ಅದೇ ತರಹ ಮನಸ್ಸೂ ಸರಿಯಾಗಿರ್ಬೇಕು, ಪ್ರಾಣಶಕ್ತಿನೂ ಸರಿಯಾಗಿರ್ಬೇಕು. ಎರಡೂ ಸರಿಯಾಗಿದ್ದಾಗ ಆ ಹಕ್ಕಿ ಅಂದ್ರೆ ನಮ್ಮ ಜೀವ ಅನ್ನೋದು ಪರಮಾತ್ಮನಲ್ಲಿ ಐಕ್ಯ ಆಗೋಕ್ಕೆ, ಸರಿಯಾದ ದಾರಿನಲ್ಲಿ ಹಾರಕ್ಕೆ ಸಾಧ್ಯ. ಇಲ್ದೆ ಹೋದ್ರೆ ಏನಾಗುತ್ತೆ? ಮನಸ್ಸು ಬರೀ ಅದು ಇದು ಏನೇನೋ ನೋಡುತ್ತೆ ಪ್ರಪಂಚದಲ್ಲಿ, ಅದು ಬೇಕು ಇದು ಬೇಕು ಅಂತ ತಗೊಳಕ್ ಹೋಗುತ್ತೆ. ಅದು ಸಿಕ್ಕದೆ ಇದ್ದಾಗ ದುಃಖ ಆಗತ್ತೆ, ಆ ದುಃಖದಲ್ಲಿ ಸಿಕ್ಕಾಕೊಂಡು ಬಂಧನದಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದು ಆ ಬಂಧನದಲ್ಲಿ ಸಿಕ್ಕಾಕೊಳ್ಳದೆ ಆನಂದವಾಗಿರ್ಬೇಕು ಅಂದ್ರೆ ಈ ಕ್ರಿಯಾಯೋಗದಿಂದ ಸಹಾಯ ಆಗುತ್ತೆ. ಇದಿಷ್ಟು ಕ್ರಿಯಾಯೋಗದ ಬಗ್ಗೆ ವಿಷಯ. ಇನ್ನೊಂದು ಹೇಳಿದ್ದಾರೆ, ಇಲ್ಲಿ ಎರಡು ನಾಡಿಗಳು, 3 ನಾಡಿಗಳಿವೆ ಅಂತ ಹೇಳಿದ್ದಾರೆ. ನಮ್ ದೇಹದಲ್ಲಿ ಬೇಕಾದಷ್ಟು ನಾಡಿಗಳಿವೆ, ಆದ್ರೆ ಅದರಲ್ಲಿ ಮುಖ್ಯವಾದ ನಾಡಿಗಳು 3. ಯಾವ್ದೇ ಅದು? ಪಿಂಗಳ, ಸುಷುಮ್ನ. ಈ ಸುಷುಮ್ನ ಅನ್ನೋದು ಮಧ್ಯದಲ್ಲಿ, ಇವಾಗ ಬೆನ್ನು ಮೂಳೆ ಇರುತ್ತಲ್ಲ, ಬೆನ್ನು ಮೂಳೆಯ ಮಧ್ಯದ ಭಾಗ ಸುಷುಮ್ನ ಅನ್ಕೊಂಡ್ರೆ, ಈ ಇಡ ಪಿಂಗಳ ಎರಡೂನು ಹಾವಿನ ತರಹ ಅದಕ್ಕೆ ಹೀಗೆ ಸುತ್ಕೊಂಡಿರುತ್ತೆ. ಹೀಗೆ ಇಡ ಅನ್ನೋದು ನಮ್ಮ ಎಡ ಭಾಗದ ಇದು ಅಂದ್ರೆ ಎಡಮೂಗಿನಿಂದ ನಾವು ಉಸಿರು ಎಳ್ಕೊಂಡ್ರೆ ಇಡ ನಾಡಿ ಕೆಲಸ ಮಾಡುತ್ತೆ, ಬಲಮೂಗಿನಿಂದ ಮಾಡ್ಕೊಂಡ್ರೆ ಪಿಂಗಳ. ಇಡ ಅನ್ನೋದು ಚಂದ್ರನಾಡಿ, ಪಿಂಗಳ ಅನ್ನೋದು ಸೂರ್ಯನಾಡಿ ಅಂತ ಹೇಳ್ತಾರೆ. ಇಡ ಅನ್ನೋದು ಚಂದ್ರನಾಡಿ ಆಗಿದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದೆ. ಮನಸ್ಸು ಅಂದ್ರೆ ಎಡಗಡೆ ಮೂಗಿನ ಉಸಿರು ತಗೊಂಡಾಗ ಎಡಗಡೆ ಭಾಗ ಎಲ್ಲ ಬಲಗಡೆ ಮೆದುಳಿಂದ ಕಂಟ್ರೋಲ್ ಆಗುತ್ತೆ, ಬಲಗಡೆ ಭಾಗ ಎಲ್ಲ ಎಡಗಡೆ ಮೆದುಳಿಂದ ಕಂಟ್ರೋಲ್ ಆಗುತ್ತೆ. ಬಲಗಡೆ ಭಾಗ ಬರೀ ಭಾವನೆಗಳು, ಅದರಲ್ಲಿ ಅದು ವ್ಯಕ್ತ ಆಗುತ್ತೆ. ಎಡಗಡೆ ಭಾಗ
ಏನಂತ ಲಾಜಿಕ್ ಥಿಂಕಿಂಗ್, ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಎಡಗಡೆ ಭಾಗ ಯೋಚನೆ ಮಾಡುತ್ತೆ. ಅದರಿಂದ ನಾವು ಉಸಿರಾಡುವಾಗ ಎಡಗಡೆ ಬಲಗಡೆ ಎರಡು ಈಕ್ವಲ್ ಆಗಿ ನಾವು ಉಸಿರು ಮಾಡಿದಾಗ ಎರಡು ಕಡೆ ಬ್ರೈನು ಸರಿಯಾಗಿ ವರ್ಕ್ ಆಗಿ ಆಮೇಲೆ ಸುಷುಮ್ನ ನಾಡಿಯ ಮೂಲಕ ಅದು ಇದಾಗಿ ಅದು ಸಹಸ್ರಾರದಲ್ಲಿ ಐಕ್ಯ ಆಗುತ್ತೆ. ಅದರಿಂದ ಮನಸ್ಸನ್ನ ಆದಷ್ಟು ಕಂಟ್ರೋಲ್ ಮಾಡಕ್ಕೆ ಈ ಇಡ ಪಿಂಗಳ ಅದ್ರ ಮೂಲಕ ನಾವು ಕರೆಕ್ಟ್ ಆಗಿ ಉಸಿರಾಡಿದಾಗ ಅದು ಬ್ರಹ್ಮನಾಡಿ ಅಂತ ಹೇಳ್ತಾರೆ. ಯಾವ್ದಕ್ಕೆ? ಈ ಸುಷುಮ್ನ ನಾಡಿಗೆ ಬ್ರಹ್ಮನಾಡಿ ಅಂತಾರೆ. ಆ ಬ್ರಹ್ಮನಾಡಿ ನಮ್ಮನ್ನ ಬ್ರಹ್ಮನಲ್ಲಿ ಐಕ್ಯ ಮಾಡೋದಕ್ಕೆ ಸಹಾಯ. ಇದಿಷ್ಟು ಕ್ರಿಯಾಯೋಗದ ಬಗ್ಗೆ ತಿಳುವಳಿಕೆ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇದೆಯಾ? ಏನಿಲ್ಲ. ಈಗ ಮುಂದಿನ ಟಾಕು ಅಂತಃಕರಣ ಅಂತ. ಅಂತಃಕರಣದ ಬಗ್ಗೆ ಮುಂಚೆ ಒಂದ್ಸತಿ ಒಂದ್ ಟಾಕ್ ಕೇಳಿದ್ವಿ ಅಲ್ಲ. ಅಂತಃಕರಣ ಅಂದ್ರೆ ಏನು? ಅಂತಃಕರಣದಲ್ಲಿ ಏನೇನಿರುತ್ತೆ? ದೇಹ ಒಂದು ಯಂತ್ರ ಅಂತ ಹೇಳ್ತಾರೆ. ಹೌದು, ದೇಹ ಒಂದ್ ಯಂತ್ರ. ಅದ್ರೊಳಗಡೆ ಅದು ಸಾಕ್ಷಿ, ಚಾಲನೆ ಮಾಡ್ಬೇಕು ಅಂದ್ರೆ ಸಾಕ್ಷಿ. ಭಗವಂತನ ಶಕ್ತಿ ಬೇಕು, ಸಾಕ್ಷಿ ಬೇಕು. ಆ ಓಡಿಸೋ ಶಕ್ತಿ ಇದೆಯಲ್ಲ, ಅದು ಎಲ್ಲಿಂದ ಬರುತ್ತೆ? ಅದು ಬರೋದು ಮನಸ್ಸಿಂದ. ಮನಸ್ಸು ಎಲ್ಲಿದೆ ಅಂದ್ರೆ ಅಂತಃಕರಣ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಅಥವಾ ಅಂತಃಕರಣ ಅದೆರಡು ಒಂದೇ. ಇದು ಸಾಮಾನ್ಯವಾಗಿ ನಾವು ಮನಸ್ಸು ಅಂತ ಹೇಳ್ಬಿಡ್ತೀವಿ. ಆ ಮನಸ್ಸಿಗೆ ಅಥವಾ ಅಂತಃಕರಣಕ್ಕೆ 4 ರೀತಿಯ ಕೆಲಸಗಳಿವೆ. ಯಾವ್ದ್ಯಾವ್ದದು? ಬುದ್ಧಿ, ಅಹಂಕಾರ, ಅಹಂಕಾರ, ಚಿತ್ತ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಅಂದ್ರೆ ಈ ಅಂತಃಕರಣದಲ್ಲಿ 4 ಇರುತ್ತೆ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಮನಸ್ಸಿನ ಕೆಲಸ ಏನು? ಇಂದ್ರಿಯ ಮೂಲಕ ವಸ್ತು ಗ್ರಹಣೆ ಮಾಡುತ್ತೆ, ಇಂದ್ರಿಯ ಉಪಯೋಗಿಸ್ಕೊಳ್ಳುತ್ತೆ. ಇಂದ್ರಿಯಗಳ ಮೂಲಕ ನಾವ್ ಒಂದ್ ವಸ್ತು, ಕಣ್ಣಿಂದ ಒಂದ್ ವಸ್ತು ನೋಡ್ತೀವಿ, ಅಥವಾ ಮೂಗಿನಿಂದ ಏನೋ ಒಂದು ವಾಸನೆ ಬರುತ್ತೆ, ಅಥವಾ ಟಚ್ ಏನೋ ಒಂದು ಮುಟ್ತೀವಿ, ಏನೋ ಒಂದು ಗೊತ್ತಾಗುತ್ತೆ, ಏನೋ ಇದೆ ಮೆತ್ತಗಿದೆ ಅಂತ ಗೊತ್ತಾಗುತ್ತೆ. ಇದನ್ನ ಮನಸ್ಸು ಗ್ರಹಿಸುತ್ತೆ, ಅದು ಗ್ರಹಣ ಮಾಡ್ಕೊಳುತ್ತೆ. ಅದನ್ನ ಗ್ರಹಣ ಮಾಡ್ಕೊಂಡ್ಮೇಲೆ ಮನಸ್ಸಿಗೆ ಅದೇನು ಅಂತ ಗೊತ್ತಾಗಲ್ಲ. ಆಕ್ಚುಲಿ ಅದು ಎಲ್ಲಿಂದ ಗೊತ್ತಾಗುತ್ತೆ? ಬುದ್ಧಿ ನಿರ್ಧಾರ ಅಲ್ಲ, ಅದಕ್ ಮುಂಚೆ ಚಿತ್ತ. ಚಿತ್ತ ಏನ್ ಗೊತ್ತಾ? ಅದು ಕಂಪ್ಯೂಟರ್ ಅಲ್ಲಿ ಮೆಮೊರಿ ಇದ್ದ ಹಾಗೆ. ಇವಾಗ ನೀವೇನೋ ಫೀಡ್ ಮಾಡಿರ್ತೀರ ಕಂಪ್ಯೂಟರ್ಗೆ, ಅದು ಮೆಮೊರಿಲಿ ಇಟ್ಕೊಂಡಿರುತ್ತೆ. ಅದ್ ಮತ್ತೆ ಏನಾದ್ರು ಕೇಳಿದಾಗ ಅದು ಅಲ್ಲಿಂದ ತಗೊಂಡು ನಿಮ್ಗೆ ಇದಿಲ್ಲಿದೆ, ಇದಿಂಥದ್ದು ಅಂತ ಕೊಡುತ್ತೆ. ಅದಕ್ ಮುಂಚೆ ನಾವು ಫೀಡ್ ಮಾಡದೆ ಹೋದ್ರೆ ಅದಕ್ ಗೊತ್ತಿರಲ್ಲ ಅದ್ರ ವಿಷಯ. ಅದೇ ರೀತಿ ನಮಗೆ ಮುಂಚೆ ಇವಾಗ ನಾವ್ ಯಾವ್ದೋ ಒಂದು ಹೂವನ್ನ ನೋಡಿರ್ತೀವಿ, ಅದು ಹೂವು ಅಂತ ಗೊತ್ತಾಗಕ್ಕೆ ನಮ್ಮ ಚಿತ್ತದಲ್ಲೇ ಅದ್ರ ರೆಕಾರ್ಡ್ ಇರ್ಬೇಕು. ಅಂದ್ರೆ ಮುಂಚೆ ನಾವು ವಸ್ತು ನೋಡಿದ್ರೆ ಅದು ನಮ್ಮ ಚಿತ್ತದಲ್ಲಿ ಮೆಮೊರಿ ಆಗಿ ನೆನಪಾಗಿ ಶೇಖರಣೆ ಆಗಿದ್ರೆ ಅಲ್ಲಿಂದ ಅದು ಹೊರಕ್ ಬರುತ್ತೆ. ಹೊರಗೆ ಬಂದು ಓ ಇದು ಹೂವು ಅಂತ ಗೊತ್ತಾಗುತ್ತೆ. ಆಮೇಲೆ ಅದು ಬುದ್ಧಿ ನಿರ್ಧಾರ ಮಾಡುತ್ತೆ, ಅದು ಹೂವು ಬೇಕಾ ಬೇಡ್ವಾ, ಚೆನ್ನಾಗಿದ್ಯಾ ಇಲ್ವಾ, ಅದೆಲ್ಲ ಅದು ಅದ್ರ ಬಗ್ಗೆ ತಿಳ್ಕೊಳತ್ತೆ, ಹೇಳತ್ತೆ. ಆಮೇಲೆ ಈ ಅಹಂಕಾರದ ಕೆಲ್ಸ ಏನು? ಈ ಅಹಂಕಾರ ಏನ್ ಮಾಡುತ್ತೆ? ನಾನು ಅನ್ನೋದೇ ಅಹಂಕಾರ. ನಾನು ಅನ್ನೋದು ಅಹಂಕಾರ. ಅಂದ್ರೆ ಈ ಹೂವನ್ನ ನೋಡ್ತದು. ಅದೇನ್ ಹೇಳುತ್ತೆ? ಮನಸ್ಸು ಹೂ ನೋಡ್ತು, ಹೂ ಕಾಣಿಸ್ತು ಅಂತ ಅಷ್ಟೇ ಗೊತ್ತಿರುತ್ತದೆ. ನಾನು ಹೂ ನೋಡ್ದೆ ಅಂತ ಈ ಅಹಂಕಾರ ನಾನು ಅಂತ ಒಂದು ಹೆಸರಿಡುತ್ತೆ. ಆ ನಾನು ಅನ್ನೋದು ದೇಹದ ಜೊತೆ ಸೇರ್ಸುತ್ತೆ. ದೇಹ ನಾನು ಅಂತ ಅನ್ಕೊಂಡು ನಾನೇ ಹೂವನ್ನ ನೋಡ್ದೆ, ಇದು ನಂದೇ ಹೂವು. ಇವಾಗ ನಾವೇನಂತೀವಿ? ಇದು ನನ್ನ ವಸ್ತು, ಇದು ನಂದೇ ಕನ್ನಡಕ, ಇದು ನಂದೇ ಬಟ್ಟೆ, ಇದು ನಂದೇ ಮನೆ ಅಂತೆಲ್ಲ ಅಂತೀವಿ. ಅದು ಅಹಂಕಾರದಿಂದ ಹೇಳೋದು. ಹಾಗ ಅಹಂಕಾರ ಏನ್ ಮಾಡುತ್ತೆ? ನಂದು, ನಾನು ಅಂತ ಹೇಳ. ಇದೆಲ್ಲ ಸೇರ್ಕೊಂಡು ಆ ನೋಡಿದ ವಸ್ತುವಿನ ಬಗ್ಗೆ ಒಂದು ನಿರ್ಧಾರ ಮಾಡುತ್ತೆ.
ಇನ್ನೊಂದೇನ್ ಮಾಡುತ್ತೆ ಈ ಅಹಂಕಾರ? ಬುದ್ಧಿನ ಯಾವ ತರ ಕಂಟ್ರೋಲ್ ತಗೊಳುತ್ತೆ? ಎಲ್ಲ ನನ್ನಿಂದಾನೇ ಆಗಿತ್ತು ಅನ್ನೋ ಭ್ರಮೆಯನ್ನ ಉಂಟು ಮಾಡುತ್ತೆ. ಇದೇನ್ ಮಾಡುತ್ತೆ? ಬುದ್ಧಿನ ತನ್ನ ವಶಕ್ಕೆ ತಗೊಂಡು ನಾನು ನಾನು ಅಂತ ಹೇಳ್ತಲ್ಲ, ಬುದ್ಧಿ ಮೇಲೆ ಇದನ್ನೇ ಹೇರ್ಬಿಟ್ಟು ನಾನೇ ಮಾಡ್ತಿರೋದು, ನನ್ನಿಂದಾನೇ ಆಗಿದ್ದು ಅಂತ ಬುದ್ಧಿ ಯೋಚನೆ ಮಾಡೋ ತರ ಮಾಡ್ಬಿಡುತ್ತೆ. ನಾನೇ ಗ್ರೇಟ್ ಅಂತ ಯೋಚನೆ ಮಾಡೋ ತರ ಬುದ್ಧಿಗೆ ಇದು ಕಂಟ್ರೋಲ್ ತಗೊಂಡು. ಹಾಗೆ ತಗೊಳ್ಳೋವಾಗ ಏನಾಗುತ್ತೆ, ಈ ಅಹಂಕಾರದ ಕೈಯಲ್ಲಿ ಸಿಕ್ಕಾಕೊಂಡಿರೋ ಬುದ್ಧಿ ಅದು ಸರಿಯಾದ ನಿರ್ಧಾರ ಮಾಡಕ್ ಆಗಲ್ಲ. ಈಗ ಏನೋ ಒಂದು ಕೆಲಸ ನಡೀತಿರುತ್ತೆ, ಅಲ್ಲಿ ಸರಿ ತಪ್ಪು ಎಲ್ಲ ಇರುತ್ತೆ. ನೀವು ಅಕಸ್ಮಾತ್ ಒಬ್ಬ ಜಡ್ಜ್ ಆಗಿದ್ರೆ ಏನಂತ ಅದಕ್ಕೆ ಇದು ಕೊಡ್ತೀರಾ? ಯಾರೋ ನಿಮ್ ರಿಲೇಟಿವೇ ಅಲ್ಲಿ ತಪ್ಪು ಮಾಡಿರ್ತಾರೆ ಅನ್ಕೊಳ್ಳಿ, ಜಡ್ಜ್ ಆಗಿದ್ದವನ್ ಏನ್ ಮಾಡ್ಬೇಕು? ಯಾರಾದ್ರೂ ತಪ್ಪು ಮಾಡಿರೋನ್ಗೆ ಶಿಕ್ಷೆ ಕೊಡ್ಬೇಕು, ಹೌದಾ? ಅವನು ಅಹಂಕಾರದ ಕೈಗೆ ಬುದ್ಧಿನ ಕೊಟ್ಬಿಟ್ರೆ ಅವಾಗ ಏನ್ ಮಾಡ್ಬಿಡುತ್ತೆ? ಅಯ್ಯೋ ನನ್ನ ಮಗ, ನನ್ನ ಬರ್ಸಿದವರು, ನನಗೆ ಸಂಬಂಧಿಕರು ಅಂತ ಅವ್ರ ಕಡೆಗೆ ಮನಸ್ಸು ಬಂದ್ಬಿಟ್ಟು ಅಲ್ಲಿ ತಪ್ಪು ಮಾಡಿದ್ರುನು ಅವ್ರು ತಪ್ಪು ಮಾಡಿಲ್ಲ ಅನ್ನೋದನ್ನೆಲ್ಲ ಹುಡುಕಿ ಏನೇನೋ ಮಾಡಿ ಅವ್ರಿಗೆ ಶಿಕ್ಷೆ ಕೊಡದೆ ಇನ್ನೊಂದ್ ಪಾರ್ಟಿಗೆ ಶಿಕ್ಷೆ ಕೊಡ್ತಾರೆ. ಅವಾಗ ಜಡ್ಜ್ಮೆಂಟ್ ಆಗಲ್ಲ, ತಪ್ಪಾಗ್ಬಿಡುತ್ತೆ. ಅದಕ್ಕೆ ಬುದ್ಧಿ ಯಾವಾಗ್ಲೂ ಅದು ಜಡ್ಜ್ ಇದ್ದ ಹಾಗೆ, ಅದು ಜಡ್ಜ್ ಇದ್ದ ಹಾಗಿರ್ಬೇಕು. ಅಹಂಕಾರದ ಕೈಗೆ ಸಿಕ್ಕಾಕೊಂಡ್ರೆ ಏನ್ ಮಾಡುತ್ತೆ? ಅದು ಜಡ್ಜ್ಮೆಂಟ್ ಮಾಡಕ್ ಆಗಲ್ಲ. ಅದರಿಂದ ಅಹಂಕಾರದ ಕೈಗೆ ಸಿಕ್ಕಾಕೊಳ್ಳದೆ ಬುದ್ಧಿ ಅಹಂಕಾರದಿಂದ ಹೊರ ಬರ್ಬೇಕು. ಅದು ಹೊರ ಬಂದಾಗ ಅಲ್ಲಿ ಸರಿಯಾದ ನಿರ್ಧಾರ ಆಗತ್ತೆ. ಆ ಸರಿಯಾದ ನಿರ್ಧಾರ ಆದಾಗ ನಡೆಯೋದೆಲ್ಲ ಸರಿಯಾಗಿ ನಡೆಯುತ್ತೆ. ಈ ಅಹಂಕಾರನ ಕಂಪ್ಯೂಟರ್ಲಿರೋ ವೈರಸ್ ಅಂತ ಹೇಳ್ತೀವಿ. ವೈರಸ್ ಬಂದ್ಬಿಟ್ರೆ ಏನಾಗುತ್ತೆ? ಕಂಪ್ಯೂಟರ್ ಹಾಳಾಗೋಯ್ತು. ಅದ್ರಲ್ಲಿ ಇದೆಲ್ಲ ಹಾಳು ಮಾಡಿ ಅದ್ರಲ್ಲಿ ಉಳ್ಕೊಂಡಿರೋ ಮೆಮೊರಿ ಎಲ್ಲ ಡಿಲೀಟ್ ಮಾಡಿ ಇನ್ನೇನೇನೋ ತಂದು ಹಾಕಿ ಅಂತೂ ಒಟ್ನಲ್ಲಿ ನಾವು ಕಂಪ್ಯೂಟರ್ ಉಪಯೋಗಿಸ್ತಾ ಇರೋ ತರ ಮಾಡ್ಬಿಡುತ್ತೆ. ಹಾಗೆ ಈ ಅಹಂಕಾರ ಅನ್ನೋದು ನಮ್ಮ ದೇಹನ, ಮನಸ್ಸನ್ನ, ಬುದ್ಧಿನ ಎಲ್ಲ ಆವರಿಸ್ಕೊಂಡು ಅದನ್ನ ಯಾವ್ದನ್ನು ಸರಿಯಾಗಿ ಉಪಯೋಗಿಸ್ದೇ ಇರೋ ತರ ಅದೇ ಚಕ್ರಾಧಿಪತ್ಯ ಸ್ಥಾಪಿಸ್ಬಿಡುತ್ತೆ. ಅದು ಹೇಳ್ದಂಗೆ ಕೇಳ್ಕೊಂಡು ಇವನು ದೇಹನೂ ಹಾಗೆ ಉಪಯೋಗಿಸ್ತಾನೆ, ಮನಸ್ಸು ಹಾಗೆ ಓಡುತ್ತೆ, ಬುದ್ಧಿನೂ ಹಾಗೆ ಓಡುತ್ತೆ. ಒಟ್ನಲ್ಲಿ ಅಹಂಕಾರಿ ಆಗ್ಬಿಡ್ತಾನೆ, ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ. ಆದ್ರಿಂದ ಈ ಅಹಂಕಾರನ ಏನ್ ಮಾಡ್ಬೇಕು? ಮಾಡ್ಬೇಕು, ನಿರ್ಮೂಲ ಮಾಡ್ಬೇಕು. ಆಂಟಿ ವೈರಸ್ ತಂದು ಹಾಕ್ಬೇಕು ಅಲ್ವಾ? ಆಂಟಿ ವೈರಸ್ ಯಾವುದು? ಜ್ಞಾನ. ಆ ಜ್ಞಾನನ ನಾವು ಅಂದ್ರೆ ಇವಾಗ ಈ ಸಾಕ್ಷಿ ಅಂತ ಇದೆಯಲ್ಲ, ಸಾಕ್ಷಿಯಿಂದ ನಾವು ಸರಿಯಾದ ಗಮನವನ್ನ ಹರಿಸಿದಾಗ, ಸಾಕ್ಷಿ ಅಂದ್ರೆ ಭಗವಂತನ ಶಕ್ತಿ. ಆ ಸಾಕ್ಷಿನ ನಾವು ನೆನ್ಪಿಟ್ಕೊಂಡು ಎಲ್ಲಾನು ನಾನ್ ನೋಡ್ತಾ ಇದ್ದೀನಿ, ಸಾಕ್ಷಿಯ ಎದುರುಗಡೆನೆ ಎಲ್ಲಾ ನಡೀತಿರೋದು, ನಾನೆಲ್ಲ ಆಗ್ತಿರೋದಕ್ಕೆ ನಾನು ಸಾಕ್ಷಿ ಅಷ್ಟೇ ಅಂತ ತಿಳ್ಕೊಂಡಾಗ ಈ ಅಹಂಕಾರ ಏನು ಮಾಡಕ್ಕಾಗಲ್ಲ. ಆಗ ಸಾಕ್ಷಿಯ ಬೆಳಕಲ್ಲಿ ಈ ಮನಸ್ಸು, ಬುದ್ಧಿ, ಚಿತ್ತ ಮೂರು ಕರೆಕ್ಟ್ ಕೆಲಸ ಮಾಡುತ್ತೆ. ಅಹಂಕಾರನ ಪಕ್ಕಕ್ಕೆ ಜರುಗಿಸ್ಬಿಡುತ್ತೆ. ಇಲ್ಲಿ ದಾರಿ ಇಲ್ಲಪ್ಪ ನಿನಗೆ ಅಂತ ಅಲ್ಲಿ ಕ್ಲೋಸ್ ಮಾಡ್ಬಿಡುತ್ತೆ ದಾರಿನ. ಆಗ ಅದನ್ನ ಎಲ್ಲ ಕೆಲಸಗಳು ಸರಿಯಾಗಿ ನಮ್ಮ ಮನಸ್ಸು ಒಳ್ಳೆ ದಾರಿಯಲ್ಲಿ ಹೋಗುತ್ತೆ. ದೇಹನೂ ಕೂಡ ಯಾವ್ದ್ಯಾವ್ದೋ ಹೊರಗಡೆ ವಸ್ತುಗಳಿಗೆ ನಮ್ಮ ಇಂದ್ರಿಯಗಳು ಅಟ್ರಾಕ್ಟ್ ಆಗದೇನೆ ಎಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಬುದ್ಧಿ ಯೋಚನೆ ಮಾಡಿ ವಿವೇಕದಿಂದ ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ ಕಂಟ್ರೋಲ್ ತಗೊಳತ್ತೆ ಬುದ್ಧಿ. ಅವಾಗ ಅದೆಲ್ಲ ಸರಿಯಾಗಿ ನಡೆಯುತ್ತೆ. ಇದನ್ನ ಆತ್ಮಜ್ಞಾನದ ದಾರಿನಲ್ಲಿ ಹೋಗೋಕೆ ಸಹಾಯ. ಇದು ಒಂದು ಸಾಧನೆ. ಅಹಂಕಾರನ ನಿರ್ಮೂಲನೆ ಮಾಡೋದು ಒಂದು ಸಾಧನೆ. ಈಗ ಕ್ರಿಯಾಯೋಗ ಒಂದು ಸಾಧನೆ, ಇದು ಅಂತರಂಗ ಶುದ್ಧಿ ಮಾಡ್ಕೊಳ್ಳೋದು ಒಂದು ಸಾಧನೆ. ನೆಕ್ಸ್ಟ್ ಇನ್ನೊಂದು ಟಾಪಿಕ್. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಿಲ್ಲ ಅಲ್ಲ. ಮುಂದಿನ ಟಾಕು ದುಃಖಕ್ಕೆ ಕಾರಣ ಏನು? ಕಾಸ್ ಆಫ್ ಸಫರಿಂಗ್.
ಭಗವಾನ್ ಬುದ್ಧ ಏನ್ ಹೇಳ್ದ? ಯಾವ್ದ್ ಕಾರಣ ಅಂತ ಹೇಳ್ದ? ದುಃಖಕ್ಕೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳ್ದ. ಆದ್ರಿಂದ ಆಸೆಯನ್ನ ಬಿಡಬೇಕು. ಆಮೇಲೆ ಜೀವನ ಅಂದ್ರೆ ದುಃಖಮಯ. ಜೀವನ ಅಂದ್ರೆ ನಾವೇನಪ್ಪ ನೋಡ್ತೀವಿ ಸ್ಟಾರ್ಟಿಂಗ್ ಇಂದ? ಸುಖ, ದುಃಖ, ಕಾಯಿಲೆ, ನೋವು, ನಲಿವು ಎಲ್ಲ ಪ್ರತಿಯೊಂದು ಇದೆ. ಫಸ್ಟ್ ಹುಟ್ಟೋದ್ರಲ್ಲೇ ನೋವು ಶುರು. ತಾಯಿ ಆದವಳಿಗೆ ನೋವು. ಮಗುನು ಹುಟ್ಟುತ್ತೆ, ಹುಟ್ಟಿದ ತಕ್ಷಣ ಅದಕ್ಕೆ ಗಾಬರಿ. ಎಲ್ಲೋ ಒಳ್ಳೆ ವಾತಾವರಣದಲ್ಲಿ ಇತ್ತದು, ಅದಕ್ಕೆ ಏನ್ ಆರಾಮಕ್ಕಿತ್ತು, ಎಲ್ಲ ಸಪ್ಲೈ ಆಗ್ತಿತ್ತು ಇದ್ ಕಡೆ. ಇದೆಲ್ಲೋ ಬಂದ್ ಧಪಾಕ್ ಅಂತ ಬಿಸಾಕ್ಬಿಟ್ರು. ಅದಕ್ಕೆ ಉಸಿರಾಡಕ್ಕೆ ಗಾಳಿ ಬೇಕು, ಅಳ್ಬೇಕು, ಹತ್ರನೇ ಉಸಿರಾಟ ಆಗೋದು. ಅಳೋಕ್ ಶುರು ಮಾಡ್ತದೆ. ಹುಟ್ಟದಾಗ್ಲೇ ಅಳೋಕ್ ಶುರು ಮಾಡ್ತು. ಹುಟ್ಟು, ಆಮೇಲೆ ಬೆಳವಣಿಗೆ, ಯೌವನ, ಆಮೇಲೆ ಕಾಯಿಲೆ, ಮುದಿತನ, ಮರಣ. ಒಂದೊಂದೇ ಸ್ಟೆಪ್ಸ್. ಹೀಗೆ ಒಂದೊಂದೇ ಸ್ಟೆಪ್ಸ್ ಹತ್ಕೊಂಡು ಹೋದಂಗೆ ಸುತ್ತಲೂ ಸುಖನೂ ಸಿಗುತ್ತೆ, ದುಃಖನೂ ಸಿಗುತ್ತೆ. ಆದ್ರೆ ಸುಖ ಬರುತ್ತೆ, ಅದು ಸ್ವಲ್ಪ ಹೊತ್ತಿರುತ್ತೆ, ಹೋಗ್ಬಿಡುತ್ತೆ. ದುಃಖ ಬರುತ್ತೆ, ಅದು ಹೋಗ್ಬಿಡುತ್ತೆ. ಹೀಗೆ ಯಾವ್ದು ಶಾಶ್ವತ ಅಂತಾನೆ ಗೊತ್ತಾಗ. ಇದೇ ಇದ್ರಲ್ಲಿದ್ದಾಗ ಅವನು ಅಯ್ಯೋ ಈ ಜೀವನ ಅಂದ್ರೆ ಏನಪ್ಪಾ ಅಂತ ಬೇಜಾರಾಗ್ಬಿಡುತ್ತೆ. ತುಂಬಾ ಚೆನ್ನಾಗಿದ್ದೀನಿ, ಸುಖವಾಗಿದ್ದೀನಿ ಅಂತ ಸಂತೋಷವಾಗಿರೋ ಟೈಮಲ್ಲಿ ಏನೋ ಒಂದು ದುಃಖ ಬಂದ್ಬಿಡುತ್ತೆ. ಅಯ್ಯೋ ಅಂತ ಆ ಸುಖಾನ ಮರ್ತು ಬಿಡ್ತಾನೆ ಮನುಷ್ಯ, ದುಃಖಾನ ಮಾತ್ರ ಮರೆಯಲ್ಲ. ಇವತ್ತು ಏನಾದ್ರೂ ಆಗಿದ್ದನ್ನ ಇನ್ನೊಂದ್ 10 ವರ್ಷ ಆದ್ಮೇಲೆ ಜ್ಞಾಪಕ ಇಟ್ಕೊಂಡಿದ್ದು ಹೇಳ್ತಾನೆ. ಇವತ್ ಯಾರೋ ಒಬ್ರು ಕತ್ತೆ ಅಂತ ಬೈದ್ ಬಿಟ್ರೆ ಇನ್ನೊಂದ್ 10 ವರ್ಷ ಆದ್ರೂನು ಅವ್ರು ನನ್ನ ಕತ್ತೆ ಅಂದ್ರು, ಅವ್ರನ್ನ ನಾವು ಕ್ಷಮಿಸೋದೇ ಇಲ್ಲ. ಅವ್ರು ನನ್ನ ಕತ್ತೆ ಅಂದ್ರು. ಇಂಥ ದಿವ್ಸ ಇಷ್ಟು ಹೊತ್ತಲ್ಲಿ ಬೇಕಾದ್ರೆ ಎಲ್ಲಾ ನಕ್ಷತ್ರ, ತಿಥಿ, ವಾರ ಎಲ್ಲ ಹೇಳ್ಬಿಡ್ತೀವಿ. ಅಷ್ಟ್ರ ಮಟ್ಟಿಗೆ ಅದು ನಮ್ದ್ರಲ್ಲಿ ಪ್ರಿಂಟ್ ಆಗ್ಬಿಟ್ಟಿರುತ್ತೆ ತಲೆ. ಅದೇ ಸಂತೋಷದ್ ಬೇಕಾದಷ್ಟು ಸಹಾಯ ಮಾಡಿರ್ತಾರೆ ಯಾರ್ಯಾರೋ, ಅದು ಜ್ಞಾಪಕನೇ ಇರಲ್ಲ. ಅವ್ರು ಏನೋ ಮಾಡಿದ್ರು, ಹೌದು, ಮರ್ತೋಗ್ಬಿಟ್ಟಿದೆ ಅಂದ್ಬಿಡ್ತೀವಿ. ದುಃಖ ಮಾತ್ರ, ನೋವು ಮಾತ್ರ ನಮಗ್ ಮರೆಯಲ್ಲ. ಅದರಿಂದ ನಮ್ಮ ದುಃಖಕ್ಕೆ ಕಾರಣ ಯಾವುದು? ನೆನಪು. ಮತ್ತೆ ನೆನಪು ಇರ್ತೀವಲ್ಲ, ಅದೇ ಅದು. ಅಂದ್ರೆ ಈ ದುಃಖ ಏನೋ ನಾವು ಏನಂತ ತಿಳ್ಕೊಬೇಕು ಈ ದುಃಖ ನಿವಾರಣೆ ಮಾಡ್ಕೊಳಕ್ಕೆ? ಯಾವ್ದು ಶಾಶ್ವತ ಅಲ್ಲ, ಅಶಾಶ್ವತ. ಶಾಶ್ವತ ಅಲ್ಲ ಅದು. ಇವಾಗ ದುಃಖನೂ ಅಷ್ಟೇ, ಸುಖನೂ ಅಷ್ಟೇ, ಎರಡೂ ಶಾಶ್ವತ ಅಲ್ಲ. ಸುಖ ಬಂದಾಗ ಓಹೋಹೋ ನನ್ ಬಿಟ್ರಿಲ್ಲ, ನಾನು ಎಷ್ಟು ಸುಖವಾಗಿದ್ದೀನಿ ಅಂತ ಖುಷಿ ಪಟ್ಬಿಡೋದು. ಆದ್ರೆ ಆ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡ್ರೆ ನಾವ್ ಅಷ್ಟೊಂದು ಖುಷಿ ಪಡಲ್ಲ. ಆಯ್ತು ಸುಖ ಬಂದಿದೆ, ಅನುಭವಿಸೋಣ, ಆರಾಮಕ್ಕಿರೋಣ. ಆಮೇಲೆ ದುಃಖ ಬರುತ್ತೆ, ದುಃಖ ಬಂದಿದೆ, ಆಯ್ತು ಅದನ್ನು ಅನುಭವಿಸೋಣ. ಆರಾಮಕ್ಕಿರಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗತ್ತೆ, ಆಯ್ತು ತಡ್ಕೊಳ್ಳೋಣ ಅನ್ಕೋತೀವಿ. ಮತ್ತದು ಹೋಗುತ್ತೆ, ಮತ್ ಸುಖ ಬರುತ್ತೆ. ಆಯ್ತು ಬಂತು, ಇದು ಬಂತು, ಅದು ಹೋಯ್ತು, ಅದು ಬಂತು, ಇದು ಹೋಯ್ತು, ಅದಕ್ಕೇನಂತೆ ಅಂತ ಅನ್ನೋ ಮನೋಭಾವನೆ ಬರುತ್ತೆ. ಅಂದ್ರೆ ದುಃಖಕ್ಕೆ ಕಾರಣ ಯಾವುದು? ನಾವಿದು ಯಾವುದು ಶಾಶ್ವತ ಅಂತ ತಿಳ್ಕೊಳ್ಳೋದೇ ಕಾರಣ. ಯಾವುದೂ ಶಾಶ್ವತ ಅಲ್ಲ. ಸುಖನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ, ನೋವು ಶಾಶ್ವತ ಅಲ್ಲ, ನಲಿವು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡಾಗ ನಮಗೆ ದುಃಖದಿಂದ ನಾವು ದೂರ ಆಗ. ಅದನ್ನ ತಿಳ್ಕೊಳಕ್ಕೂ ನಾವು ಸಾಧನೆ ಮಾಡ್ಬೇಕು. ಸಾಧನೆ ಮಾಡದೆ ಯಾವುದನ್ನು ನಮ್ಗೆ ಆಗಲ್ಲ. ಯಾಕೆಂದ್ರೆ ಸುಮ್ನೆ ನಾವು ಮಾತಾಡ್ಬಿಡ್ಬೋದು, ಇದೆಲ್ಲ ಮಾತಲ್ಲಿ 1 ನಿಮಿಷಕ್ಕೆ ಹೇಳ್ಬಿಡ್ಬೋದು. ಆದ್ರೆ ಅದನ್ನ ದುಃಖ ಬಂದಾಗ ತಡ್ಕೊಳ್ಳೋದು, ನೋವು ಬರುತ್ತೆ, ಆ ನೋವು ಬಂದಾಗ ತಡ್ಕೊಳ್ಳೋ ಶಕ್ತಿನ ನಾವು ಬೆಳೆಸ್ಕೋಬೇಕು. ಮನಸ್ಸನ್ನ ಆ ತಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಬೇಕು. ಆ ತರಹ ಮಾಡಿದಾಗ ನಮಗೆ ಆ ದುಃಖದಿಂದ ನಾವು ದೂರ ಆಗ. ಇದಕ್ಕೊಂದೆರಡು ಎಕ್ಸಾಂಪಲ್ಸ್ ಮುಲ್ಲಾ ನಾಸಿರುದ್ದೀನ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬ ಒಂದ್ ಬಾವಿಲ್ ಬಿದ್ಬಿಡ್ತಾನಲ್ಲ, ಅವ್ರಿಬ್ರದ್ದು ಕಥೆಯನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕೇಳಿದ್ರಿ ಅಲ್ವಾ? ಯಾವ್ದೋ 20 ವರ್ಷದ ಹಿಂದೆ ಅವನ್ ಹೆಂಡತಿನ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿದ್ನಂತೆ, ಲಾರಿ ಡ್ರೈವರ್. ಈಗ್ಲೂ ಒಂದ್ ಲಾರಿ ಹಾರ್ನ್ ಕೇಳಿದ ತಕ್ಷಣ ಬೆಚ್ಚ ಬೀಳ್ತಾ ಇರ್ತ. ಅಂದ್ರೆ ಅವನಿಗೆ ಇನ್ನೂ ಆ ನೋವು, ಅಂದ್ರೆ ಆ ಹೆಂಡತಿ ಜೊತೆಲಿ ಅಷ್ಟು ಕಚ್ಚಾಡ್ಕೊಂಡಿದ್ದ, ಅವನು ಸುಖವಾಗಿರ್ಲಿಲ್ಲ. ಅದಕ್ಕೆ ಅವನಿಗದ್ ಬೇಜಾರು. ಅಯ್ಯೋ ಮತ್ತೆ ಅಲ್ಲಿ ಹೆಂಡತಿನ ಕರ್ಕೊಂಡ್ ಬಂದ್ಬಿಡ್ತಾನೋ ಲಾರಿ ಡ್ರೈವರ್ ಅಂತ ಹೆದರ್ಕೋತಾ ಇರ್ತಾನೆ. ಇನ್ನೊಬ್ಬ ಬಾವಿ ಒಳಗಡೆ ಬಿದ್ದಿದ್ದಾನೆ, ಕತ್ಲು, ಹಾವು ಹಿಡ್ಕೊಂಡ್ಬಿಟ್ಟಿದ್ದಾನೆ ಹಗ್ಗ ಅನ್ಕೊಂಡು. ಅದ್ ಯಾವ ಮೊಮೆಂಟ್ ಅಲ್ಲಾದ್ರೂ ಬಿಟ್ಟು ಹೋಗ್ಬೋದು. ಹಾವು ಹಾಗೆ ಕೂತಿರುತ್ತಾ, ಹರಿತಾ ಇರುತ್ತೆ.
ಅದೆಲ್ಲೋ ಸುತ್ಕೊಂಡ್ ಕೂತಿದೆ ಮರದ ಮೇಲೆ, ಅದ್ ಅಲ್ಲಿಂದ ಕಳಚ್ಕೊಳ್ತು ಅಂದ್ರೆ ಬಾವಿಲ್ ಬಿದ್ದೆ. ಬಾವಿಲ್ ಬಿದ್ರೆ ಕೆಳಗಡೆ ಮೊಸಳೆಗಳು. ಅವನೇನ್ ಅನ್ಕೊಂಡ್ಬಿಟ್ಟ, ಬಾಯಿಗ್ ಜೇನ್ ಬೇರೆ ಸುರಿತಾ ಇತ್ತು, ಆಹಾಹಾ ಅನ್ಕೊಂಡ. ಆದ್ರೆ ಅದು ಶಾಶ್ವತ ಅಲ್ಲ. ಈಗ ಜೇನ್ ಬೀಳ್ತಾ ಇದೆ, ಇನ್ನು ಸ್ವಲ್ಪ ಹೊತ್ತಿಗೆ ನೀನೇ ಬೀಳ್ತೀಯ ಕೆಳಕ್ಕೆ ಅಂತ. ಸುಖ ಸುಖ ಕ್ಷಣಿಕ. ಅಲ್ಲ, ಕ್ಷಣಿಕ. ಅದಕ್ಕೆ ಕ್ಷಣಿಕವಾದ ಸುಖಕ್ಕೆ, ಕ್ಷಣಿಕವಾದ ದುಃಖಕ್ಕೆ ನಾವು ಬೇಜಾರ್ ಮಾಡ್ಕೊಳ್ದೆ ಅದನ್ನ ಬರುತ್ತೆ ಹೋಗತ್ತೆ ಅಂತ ತಿಳ್ಕೊಂಡು ಆರಾಮಕ್ಕಿರಕ್ಕೆ ಕಲ್ತ್ಕೋಬೇಕು ಅಂತ ಹೇಳ್ತಾರೆ. ಇಷ್ಟು ಈ 3 ಇದ್ರದ್ದು ಟಾಕ್ಸ್. ಇದು ಏನಾದ್ರು ಡೌಟ್ಸ್ ಇದೆಯಾ? ಲಾಸ್ಟ್ ಟೈಮ್ ಅಲ್ಲಿ ಆಕ್ಚುಲಿ SK ಟಾಕ್ 28 ಅಜ್ಜಯ್ಯನ ಕತೆ ಹೇಳಿದ್ರು ಗುರುಜಿ. ಹೌದು ಹೌದು, ಅದನ್ನ ನಾವು ಇದ್ ಮಾಡ್ಕೊಳ್ಳಿಲ್ಲ. ಹೌದು, ಅವ್ರ ಗುರುಗಳ ಬಗ್ಗೆ ಹೇಳಿದ್ರು. ಕರೆಕ್ಟ್. ಹೌದು ಹೌದು, ಅವ್ರ ಗುರುಗಳು ಅಜ್ಜ ಅಂತ, ಪುತ್ತೂರ್ ಅಜ್ಜ, ಅವ್ರ ಬಗ್ಗೆ ಹೇಳಿದ್ರು. ಅವ್ರು ಹೇಗೆ ಪುತ್ತೂರ್ ಅಜ್ಜನ್ ಹುಡ್ಕೊಂಡ್ ಹೋಗಿದ್ದು ಅದೆಲ್ಲ ಹೇಳಿದ್ರು. ಅದನ್ನ ನಾವು ಡಿಸ್ಕಸ್ ಮಾಡೋದ್ ಮರ್ತ್ ಬಿಟ್ವಿ. ಅವ್ರೆಷ್ಟು ಸಿಂಪಲ್ ಆಗಿರ್ತಾರೆ. ಆಮೇಲೆ ಹೇಗೆ ಅಂದ್ರೆ ಅವರು ಗುರುಗಳು ಹೇಗೆ ಅನರ್ಹರಾದ ಶಿಷ್ಯರನ್ನ ಹೇಗೆ ಅವರು ಭೇಟಿ ಮಾಡೋದ್ರಿಂದ ತಪ್ಪಿಸ್ಕೋತಾರೆ ಅಂತ. ಅರ್ಹತೆ ಇರೋರಿಗೆ ಮಾತ್ರ ಗುರುಗಳು ತಮ್ಮ ಹತ್ರ ಕರ್ಸ್ಕೋತಾರೆ. ಅದು ಕರ್ಸ್ಕೊಳ್ಳೋದು ಅಂದ್ರೇನು, ಅವ್ರೇನ್ ಯಾರಿಗೂ ಲೆಟರ್ ಬರೀತಿರಲ್ಲ, ಏನು ಬರ್ತಿರಲ್ಲ. ಇವ್ರ ಮನಸ್ಸಿಗೆ ಅನ್ಸುತ್ತೆ, ನಾನ್ ಹೋಗ ಗುರುಗಳು ನೋಡ್ಬೇಕು ಅಂತ ಅನ್ಸುತ್ತೆ ಗುರೂಜಿಗೆ. ನಮ್ ಗುರುಜಿ ಗುರು ಅವರು ಪುತ್ತೂರ್ ಅಜ್ಜ ಅನ್ನೋರು. ಇವ್ರಿಗೆ ಮನಸ್ಸಿಗೆ ಅನ್ಸಿ ಹೋಗ್ತಾರೆ. ಅಲ್ಲಿ ಹೋದ್ರೆ August 15 ಅವತ್ತು ಫ್ಲಾಗ್ ಹಾಯಿಸ್ಟಿಂಗ್ ಎಲ್ಲ ಆದ್ಮೇಲೆ ಇವ್ರು ಅವ್ರನ್ನ ಭೇಟಿ ಮಾಡ್ಬೇಕಾಗಿರುತ್ತೆ. ಆದ್ರೆ ಇವ್ರ ಜೊತೆಲಿ ಇನ್ಯಾರನೋ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಗುರುಗಳು ಅವರು ಪುತ್ತೂರ್ ಅಜ್ಜ ಇವ್ರನ್ನ ಭೇಟಿ ಮಾಡಕ್ಕೆ ಕರೆಯೋದೇ ಇಲ್ಲ. ಆಮೇಲೆ ಕೊನೆಗೆ ಇವರೆಲ್ಲ ಕಷ್ಟಪಟ್ಟು ಅವ್ರ ಎಲ್ಲಾರ ಹತ್ರ ಕೇಳಿ ಎಲ್ಲ ಮಾಡಿ ಒಳಗ್ ಹೋಗ್ತಾರೆ. ಯಾಕೆ ಬಂದ್ರಿ ಅಂತ ಕೇಳ್ತಾರ ಅವರು. ಇವರು ನಮ್ಗೆ ಸ್ವಲ್ಪ ಆತ್ಮಜ್ಞಾನದ ಬಗ್ಗೆ ತಿಳ್ಕೊಬೇಕು ಅಂತ ಬಂದಿದೀವಿ ಅಂತ ಹೇಳ್ತಾರೆ. ಅವ್ರನ್ನ ಯಾಕೆ ಕರ್ಕೊಂಡ್ ಬಂದ್ರಿ ನೀವು? ಅವ್ರು ನಮ್ ಸ್ನೇಹಿತರು ಅಂತ ಹೇಳ್ತಾರೆ. ಅವ್ರು ಕೇಳಿದ್ದು ಮಾತಾಡಿದ ರೀತಿ ಒರಟೊಟ್ಟಾಗಿ ಕೇಳಿದ್ ನೋಡಿ ಅವ್ರ ಸ್ನೇಹಿತರಿಗೆ ಬೇಜಾರಾಗ್ಬಿಟ್ಟು ಅವ್ರು ಹೊರಟೆ ಹೋಗ್ಬಿಡ್ತಾರ ಹೊರಗಡೆ. ಆಮೇಲೆ ಇವ್ರ ಹತ್ರ ಚೆನ್ನಾಗ್ ಮಾತಾಡ್ತಾರೆ ಕೂತ್ಕೊಂಡು. ಅಂದ್ರೆ ಅಲ್ಲಿ ಅರ್ಹತೆ ಇರೋರಿಗ್ ಮಾತ್ರ ಗುರುಗಳು ಅವಕಾಶ ಕೊಡ್ತಾರೆ. ಅರ್ಹತೆ ಇಲ್ದೆ ಇರೋರ್ನ ಹಾಗೆ ಹೇಗೋ ಮೆತ್ತಗೆ ಅವ್ರನ್ನ ಕಳಿಸ್ಬಿಡ್ತಾರೆ. ಅರ್ಹತೆ ಇರೋದೂನು ತುಂಬಾ ಮುಖ್ಯ. ಒಬ್ರು ಗುರುಗಳ ದರ್ಶನ ಆಗ್ಬೇಕು ಅಂದ್ರೆ ಅರ್ಹತೆ ಪಡ್ಕೋಬೇಕು. ಅರ್ಹತೆ ಸಿಕ್ಕೋದು ಕೂಡ ತುಂಬಾ ಕಷ್ಟ. ಅದಕ್ಕೂ ಎಲ್ಲ ಪೂರ್ವ ಜನ್ಮದ ಪುಣ್ಯ ಇರ್ಬೇಕು, ಈ ಜನ್ಮದ ಸಾಧನೆಗಳಿರ್ಬೇಕು. ಅದೆಲ್ಲ ಆದಾಗ ಅರ್ಹತೆ ಸಿಗುತ್ತೆ. ಅದರಿಂದ ಒಬ್ಬ ಗುರುಗಳು ಸಿಗೋದು ಅಷ್ಟು ಸುಲಭ ಅಲ್ಲ. ನಮ್ಗೆ ಯಾರೋ ಒಬ್ರು ಗುರುಗಳು ಸಿಕ್ಕಿದ್ದಾರೆ, ಆತ್ಮಜ್ಞಾನದ ದಾರಿ ನಮ್ಮನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ನಾವು ತುಂಬಾ ಪುಣ್ಯ ಮಾಡಿದೀವಿ. ಆ ಪುಣ್ಯದಿಂದ ನಮ್ಗದು ಸಿಕ್ಕಿದೆ ಅಂತ ಅರ್ಥ. ಓಕೆ, ಇವಾಗ ಇದು ಅರ್ಥ ಆಯ್ತಲ್ಲ ಎಲ್ರಿಗೂ? ಅಕ್ಕ ನಾನ್ ಕ್ಲಾಸ್ ಬಿಡ್ಬೋದಾ? ಮಗುನ್ ಬಿಡಕ್ ಹೋಗ್ಬೇಕು. ಬರ್ತೀರಾ ಮತ್ತೆ? ಮೆಡಿಟೇಷನ್ ಮಾಡಿಸ್ತೀನಿ. ಬಿಟ್ಬಿಟ್ ಬನ್ನಿ, ಮೆಡಿಟೇಷನ್ ಮಾಡಿಸ್ತೀನಿ. ಓಕೆ 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 ಮ್ಯಾಮ್. ನಾನು